ಯಜಮಾನ ಯಜಮಾನ. ಅಲ್ತಾ ಅಮ್ಮ ಹೇಳಿಲ್ವಾ ಸಾಕು ನಿಲ್ಸು ಅಂತೇಳಿ ಮತ್ತೆ ನಿಂದು ಏನೂ ಇಲ್ಲಪ್ಪ. ಇವಳು ಮಳೆ ಬರ್ತಾ ಇದೆಯಾ ಅಂತ ಹೊರಗಡೆ ನೋಡಕ್ ಬಂದ್ಲು. ಇವಳೇನ್ ನೋಡ್ತಾ ಇದ್ದಾಳೆ ಅಂತ ನಾವೆಲ್ಲ ಹೊರಗಡೆ ಬಂದು ನೋಡ್ತಾ ಇದ್ವಿ. ಸುಮ್ಮನೆ ಏನೇನು ಹೇಳಿ ಅವ್ನ ಮನ್ಸನ್ನ ಕೆಡಿಸ್ಬೇಡ ನೀನು. ಅದೇನೋ ಹೇಳ್ತಾರಲ್ಲಪ್ಪ, ಜನ ಮರಳು ಜಾತ್ರೆ ಮರಳು ಅಂತ. ಹಾಗಾಯ್ತು, ನೋಡಿದಾಯ್ತಲ್ಲ. ಮತ್ತೆ ಮಳೆ ಬರೋ ತರ ಇದೆ. ಬನ್ನಿ ಎಲ್ಲ ಒಳಗಡೆ ಬನ್ನಿ. ಹಾಗಿದ್ರೆ ದೊಡ್ಡಮ್ಮ ನೋಡಿದ್ದು ಸತ್ಯ. ಮತ್ತೆ ಅಣ್ಣ ಅವಳಿಗಿಂದ ಬಂದ ಹಿತ್ಲ ಬಾಗ್ಲಿಲ್ವಾ? ಓಹೋ, ಹಾಗಿದ್ರೆ ಅಣ್ಣಂಗೆ ಅತ್ತಿಗೆ ಮೇಲೆ ಲೈಟ್ ಆಗಿ ಲವ್ ಆಗಿದೆ ಅಂತ ಆಯ್ತು. ಹೌದು, ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋದೇ ಲವ್ವಿನ ಮೊದಲನೇ ಅಧ್ಯಾಯ. ಅದನ್ನ ಅಣ್ಣ ಓದೋದಕ್ ಶುರು ಮಾಡಿದಾನೆ. ಹಾಗಾದ್ರೆ ಅತ್ತಿಗೆ ಅಣ್ಣ ನಿಮ್ ಹಿಂದೆ ಬರ್ತಾನೆ ಅಂತ ಆಯ್ತು. ಏನ್ ಮಾಡ್ತಿದ್ಯಾ ಪಲ್ಲವ್? ಏನ್ ಮಾಡ್ಲಿ ಮಿತು, ನಿನ್ ನೆನ್ಪೆಲ್ಲ ಇದೀನಿ. ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಗೊತ್ತಾ? ನಾನೇನು ಖುಷಿಯಾಗಿದ್ದೀನಿ ಅನ್ಕೊಂಡ? ನಾನು ಅಷ್ಟೇ. ನೀನಿಲ್ಲದೆ ಒಂದೊಂದು ಕ್ಷಣನೂ ಕಳೆಯೋದಕ್ಕೆ ಕಷ್ಟಪಡ್ತಾ ಇದ್ದೀನಿ ಪಲ್ಲವ್. ಮದ್ವೆ ಆದ್ರೂ ನಾ ಇಬ್ರು ಈ ರೀತಿ ದೂರ ಇರ್ಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಿತು. ಆ ಝಾನ್ಸಿಯಿಂದ ಅನಿತಾ ಮಾತ್ರ ಅಲ್ಲ, ನಾವಿಬ್ರು ಕೂಡ ಸಫರ್ ಪಡುವಾಗ ಆಯ್ತು. ಅವಳ ಹೆಸರು ಹೇಳ್ದಾಗ ನೆನ್ಪಾಯ್ತು, ಅಲ್ಲಿ ನೀನೊಬ್ನೇ ಇದೆಯಾ ತಾನೆ? ಹಾ, ಯಾಕೆ ಪಲ್ಲವ್? ಮಿತು, ನಿನ್ನಿಂದ ವಿಷಯ ಮುಚ್ಚಿಡಕ್ ನನಗೆ ಮನ್ಸಿಲ್ಲ. ಆ ಝಾನ್ಸಿ ಮನೆ ಬಿಟ್ಟು ಹೋದೋಳು ಮತ್ತೆ ಬಂದು ವಕ್ರಿಸ್ಕೊಂಡಿದ್ದಾಳೆ. ಏನ್ ಹೇಳ್ತಿದ್ಯಾ ಪಲ್ಲವ್? ಹೌದು ಮಿತು, ಅವಳು ಹೊರಟೋ ನಾವು ಸಂಭ್ರಮದಲ್ಲಿದ್ದಾಗ ನಮ್ ಖುಷಿನ ಸಮಾಧಿ ಮಾಡಕ್ ವಾಪಸ್ ಬಂದ್ಲು. ನಾನು ಈ ವಿಷಯನ ನಿನ್ಗೆ ನೆನ್ನೆನೆ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಅನಿತಾ ಗೊತ್ತಾದ್ರೆ ಮತ್ತೆ ಕೂಗಾಡ್ತಾಳೆ ಅಂತ ಸುಳ್ಳು ಹೇಳ್ದೆ. ಅಲ್ಲ ಪಲ್ಲವ್, ಮತ್ತೆ ಅವಳು ಅಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಮುಂದೆ ಏನ್ ಕತೆ? ಡೋಂಟ್ ವರಿ ಮಿತು, ಅವಳು ಬಂದ ತಕ್ಷಣ ಇಲ್ಲಿ ಜೀವನ ಮಾಡೋದಷ್ಟು ಸುಲಭ ಅಲ್ಲ ಅನ್ನೋದು ಅವಳಿಗೂ ಗೊತ್ತಿದೆ. ಆದ್ರೆ ಏನ್ ಮಾಡಿದ್ರು ಅವಳು ಹೋಗ್ತಾ ಇಲ್ವಲ್ಲ. ಅವಳೇನಾದ್ರೂ ಪರ್ಮನೆಂಟ್ ಆಗಿ ಅಲ್ಲೇ ಉಳ್ಕೊಂಡ್ಬಿಟ್ರೆ? ಇಂಪಾಸಿಬಲ್ ಮಿತು. ಫಸ್ಟ್ ಆಫ್ ಆಲ್ ನಮ್ಮ ಅಣ್ಣಂಗೆ ಅವಳಂದ್ರೆ ಇಷ್ಟಾನೇ ಇಲ್ಲ. ಹಾಗಿದ್ಮೇಲೆ ಅವಳು ಹೇಗೆ ಇಲ್ಲಿ ಉಳ್ಕೋತಾಳೆ? ಅದೇ ಹೋಪಲ್ಲಿ ಇದ್ದೀನಿ ಪಲ್ಲವ್. ಎಲ್ಲ ನಾವು ಅನ್ಕೊಂಡಂಗೆ ಆದ್ರೆ ಸಾಕು. ಇಲ್ದಿದ್ರೆ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಲ್ವಾ? ನನಗೆ ಗೊತ್ತಿರೋದಕ್ಕೆ ಅಲ್ವಾ ಮಿತು ನಾನು ಇಷ್ಟೆಲ್ಲ ಟ್ರೈ ಮಾಡ್ತಿರೋದು. ನನಗೂ ನಿನ್ನ ಬಿಟ್ಟಿರೋದಕ್ಕಾಗ್ತಿಲ್ಲ. ಆದಷ್ಟು ಬೇಗ ಅನಿತಾನ ಅಣ್ಣನ ಜೊತೆ ಮದುವೆ ಮಾಡಿಸಿ ಅವಳನ್ನ ಈ ಮನೆ ತುಂಬಿಸ್ಕೊಂಡು ನಾನು ಅಲ್ಲಿಗೆ ಬರೋಕ್ಕೆ ಕಾಯ್ತಿದ್ದೀನಿ. ನಾನು ಆ ದಿನಕ್ಕೋಸ್ಕರನೇ ವೇಟ್ ಮಾಡ್ತಿದ್ದೀನಿ ಪಲ್ಲವ್. ಲವ್ ಯು ಮಿತು. ಲವ್ ಯು ಟು ಪಲ್ಲವ್. ಅನಿ, ಏನ್ ಮಾಡ್ತಾ ಇದೀಯಾ? ನೀನೇನ್ ಮಾಡ್ತಾ ಇದ್ಯಾ ಅಣ್ಣ? ಪಲ್ಲು ಜೊತೆ ಮಾತಾಡ್ತಿದ್ದೆ. ಮಾತಾಡ್ತಿರ್ಲಿಲ್ಲ, ಲಲ್ಲೆ ಹೊಡಿತಾ ಇದ್ದೆ. ನಿನ್ ತಂಗಿ ಇಲ್ಲಿ ಪ್ರತಿ ಕ್ಷಣ ನರ್ಕ ಅನ್ಭವಿಸ್ತಾ ಇದ್ರೆ ನೀನ್ ನಿನ್ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಾ? ನಾನ್ ನಿಂಗ್ ನೆನ್ನೆನೆ ಹೇಳಿದೀನಣ್ಣ, ನಾನ್ ನೆಮ್ಮದಿಯಾಗಿದ್ರೆ ಮಾತ್ರ ನೀವೆಲ್ಲ ನೆಮ್ಮದಿಯಾಗಿರಕ್ ಸಾಧ್ಯ ಅಂತ. ನೆನ್ಪಿದ್ಯಾ? ಹಾಗಂತ ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ಲು ಬರ್ದಾ? ಮಾತಾಡು, ಆದ್ರೆ ನಿಮ್ ಮಾತುಗಳು ನನ್ನ ರಾಗು ಮದ್ವೆ ವಿಷಯಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ಅದ್ ಬಿಟ್ಟು ನಿಮ್ ಪರ್ಸನಲ್ ವಿಷಯ ಏನಾದ್ರು ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಅಜ್ಜಿ, ಲಿಸ್ಟಲ್ಲಿ ಇದ್ದಿದ್ದು ಎಲ್ಲ ಐಟಮ್ಸ್ನು ತಂದಿದ್ದೀನಿ. ಸರಿಯಪ್ಪ. ಇದಕ್ಕೆಲ್ಲ ಎಷ್ಟಾಯ್ತು ರಾಘು? ದೊಡ್ಡಪ್ಪ 3450. 3450? ಮಂಜುಳಾ ಬಾಯ್ಲಿ ನೋಡಿ, ಇಷ್ಟು ಪದಾರ್ಥಗಳಿಗೆ 3500 ಆಗಿದೆ. ಪದಾರ್ಥಗಳನ್ನ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡೋ, ಬೇಕಾ ಬಿಟ್ಟು ಯೂಸ್ ಮಾಡಬೇಡ. ರಾಘು, ಈ ಸೋಪ್ ಯಾರಿಗೋ? ಸಂಗೀತಂಗಜ್ಜಿ. ಏನೇ ಮೊನ್ನೆ ತಾನೇ ತಂದ್ಕೊಟ್ಟಿದ್ದ, ಅಷ್ಟು ಬೇಗ ಖಾಲಿ ಮಾಡ್ಕೊಂಡ್ಬಿಟ್ಯಾ? ಅಜ್ಜಿ, ಅದು ಮೊನ್ನೆ ಅಲ್ಲ, ಆಲ್ರೆಡಿ ಅದನ್ನ ತಗೊಂಡು 1 ತಿಂಗಳಾಯ್ತು. ಏನು, 1 ತಿಂಗಳಿಗೆ 1 ಸೋಪ್ ಖಾಲಿ ಆಯ್ತಾ? ದಿನಕ್ಕೆ 300 ಸಲ ಮುಖ ತಿಕ್ತೀಯಾ? ಇಲ್ಲ ದೊಡ್ಡಪ್ಪ, 3 ಸಲ ಅಲ್ಲ, 2 ಸಲ ಅಷ್ಟೇ. ಹೀಗಾದ್ರೆ ಮನೆ ಉದ್ಧಾರ ಆದ ಹಾಗೆ. ಇನ್ಮೇಲಾದ್ರೂ ಸ್ವಲ್ಪ ಇತಿಮಿತಿಯಲ್ಲಿ ಬಳಸು. ಅಣ್ಣ, ನಂಗೂ ಸೋಪ್ ತರಕ್ ಹೇಳಿದ್ನಲ್ಲ, ತಂದ್ಯಾ? ಇವಳಿಗೆ ತಂದಿರೋದಾನೆ ಬಳಸ್ಕೊಳೆ. ನಾನ್ ಬೇರೆ ಸೋಪ್ ಯೂಸ್ ಮಾಡೋದಜ್ಜಿ. ಹೀಗೆ ಆದ್ರೆ ಮನೆ ಉದ್ಧಾರ ಆಗುತ್ತಾ? ಒಂದೇ ಸೋಪ್ನ ಇಬ್ರು ಉಪಯೋಗಿಸಕ್ ಆಗಲ್ವಾ? ಹಾಗೇನಾದ್ರೂ ಮಾಡಿದ್ರೆ ಮನೆ ಉದ್ಧಾರ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ ಮುಖ ಅಂತೂ ಹಾಳಾಗತ್ತೆ. ಏನಂದೆ? ಏನಿಲ್ಲ ಬಿಡಿ. ನೈನಾ, ನಿನಗೂ ಸೋಪ್ ತಂದಿದ್ದೀನಿ, ಹಾಗೆ ಪಲ್ಲವಿಗೂ ಸೋಪ್ ತಂದಿದ್ದೀನಿ. ಡೋಂಟ್ ವರಿ. ಹೌದಾ? ಥ್ಯಾಂಕ್ಸ್ ಅಣ್ಣ. ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವೇನೋ? ಅಯ್ಯೋ,
ನಾವು ಹೇಳ್ತೀವಿ, ಅಣ್ಣ ಕೇಳ್ತಾನೆ. ಅದಕ್ಕೆ ಸೋಪ್ ತಂದಿರೋದು. ಥ್ಯಾಂಕ್ ಯು ಅಣ್ಣ. ಹೀಗಾದ್ರೆ ಅಷ್ಟೇ ಕತೆ. ಸೋಪ್ ತಂದು ಕೊಟ್ರು ಯಾಕೆ ಮುಖ ಗಂಟಾಕೊಂಡಿದ್ಯಾ? ಅಜ್ಜಿ, ಅದು ನಾನು ಮೆಡಿಕಲ್ ಓದಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು ಅಲ್ವಾ? ಅದಕ್ಕೇನಮ್ಮ, ಧಾರಾಳವಾಗಿ ಓದು. ನಮ್ಮ ಕುಟುಂಬದ ಹೆಣ್ಣುಮಗಳು ಮೆಡಿಕಲ್ ಓದಿದ್ರೆ ನಮಗೆ ಹೆಮ್ಮೆ ಅಲ್ವಾ? ಹೌದು ದೊಡ್ಡಪ್ಪ, ಆದರೆ ನನಗೆ ಗೌರ್ಮೆಂಟ್ ಸೀಟ್ ಸಿಗೋದು ಜಸ್ಟ್ ಮಿಸ್ ಆಯಿತು. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕಿದೆ, ಆದರೆ ಅದಕ್ಕೆ ವರ್ಷಕ್ಕೆ 33 ಲಕ್ಷ ಫೀಸ್ ಆಗುತ್ತೆ. ಏನು 33 ಲಕ್ಷನಾ? ಹೌದು ಅಜ್ಜಿ. ಅಲ್ವೇ, ನಾವು ಅಷ್ಟು ದುಡ್ಡು ಎಲ್ಲಿಂದ ತರೋಕ್ಕಾಗತ್ತೆ? ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದು ಗೊತ್ತಿಲ್ವಾ? ಹಾಗಂತೇಳಿ ನಾನು ಮೆಡಿಕಲ್ ಓದಬೇಕು ಅಂತ ಕನಸು ಕಟ್ಕೋಬಾರ್ದಾ? ಯಾರಮ್ಮ ನಿನಗೆ ಆ ರೀತಿ ಕನ್ಸು ಕಟ್ಬೇಡ ಅಂತ ಹೇಳಿದ್ದು? ನಿನಗೆ ಆ ರೀತಿ ಕನ್ಸು ಇದ್ದಿದ್ರೆ ನೀನು ಫ್ರೀ ಸೀಟ್ ತಗೋಬೇಕಾಗಿತ್ತು. ದೊಡ್ಡಪ್ಪ, ಅದು ಜಸ್ಟ್ ಮಿಸ್ ಆಯ್ತು ಅಂತ ಹೇಳಿದ್ನಲ್ಲ. ನೋಡಮ್ಮ, ಅದು ಜಸ್ಟ್ ಮಿಸ್ ಆಗಿರ್ಬೋದು, ಆದ್ರೆ ನೀನು ಕೇಳ್ತಾ ಇರೋ ಅಮೌಂಟ್ ಇದೆಯಲ್ಲ 33 ಲಕ್ಷ, ಅದನ್ನ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ. ಅಂದ್ರೆ ನಾನು ಓದೋದೇ ಬೇಡವಾ? ಓದೆ, ನಮ್ ಶಕ್ತಿ ತಗ್ನಾಗ ಓದು. ಯಾವತ್ತು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಅದಕ್ಕೆ ಯಾವ್ದಾದ್ರು ಸಣ್ಣ ಡಿಗ್ರಿ ಮುಗಿಸ್ಕೋಬೇಕು. ಎಷ್ಟು ಓದಿದ್ರು ಅಷ್ಟೇ ತಾನೇ. ಅಲ್ವೇ ಸಂಗೀತ, ನೀನೀಗ ಅಳ್ತಾ ನಿಂತ್ಕೊಂಡ್ರೆ ದುಡ್ಡೇನ್ ಮೇಲಿಂದ ಉದ್ರತ್ತ? ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳೆ. ಅದಕ್ಕೆ ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಕನಸು ಎಲ್ಲಾನು ಸಾಯಿಸ್ಕೋಬೇಕಾ? ಏನ್ ಬೇಕಾದ್ರೂ ಕನ್ಸ್ ಕಾಣ್ಬೋದು, ಆದ್ರೆ ಆ ಕನ್ಸನ್ನ ನನ್ಸ್ ಮಾಡ್ಕೊಂಡ್ ಬದುಕೋದೆ ತಾನೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗಿರೋ ಸವಾಲು. ಅದಕ್ಕೆ ಈ ತರ ಅಳೋದು ಬಿಟ್ಟು ನಮ್ ಶಕ್ತಿಗ್ ತಕ್ಕಂಗೆ ಏನಾದ್ರೂ ಓದ್ಕೊಂಡಿರು. ಓದ್ಸೋದಕ್ ಶಕ್ತಿ ಇಲ್ಲ, ಇಷ್ಟಪಟ್ಟಂಗೆಲ್ಲ ಸಾಕೋದಕ್ಕಾಗಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಮಕ್ಳೇನಕ್ಕೆ? ಹಿಂಗ ಆಸೆ ಕನಸುಗಳನ್ನೆಲ್ಲ ಸಾಯಿಸ್ಕೊಂಡ್ ಬದುಕೋದಕ್ಕಿಂತ ಸಾಯೋದೇ ಮೇಲು. ಲೇ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಕನಸು ಕಾಣೋದೇ ತಪ್ಪ, ಆಸೆ ಪಡೋದೇ ತಪ್ಪ, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಗುರಿ ಇಟ್ಕೊಳ್ಳೋದೇ ತಪ್ಪ, ಅಥವಾ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟೋದೇ ತಪ್ಪ? ಮಿಥುನ್, ಆ ಝಾನ್ಸಿ ಮನೆ ಬಿಟ್ಟು ಹೋಗಾಗಿದೆ ತಾನೆ, ಮತ್ತೆ ಮುಂದ್ಬಿಟ್ಟು ನೀನ್ ಯಾಕೆ ಸುಮ್ಮನೆ ಇದೀಯಾ? ಅದಕ್ಕೆ ಅನಿತಾ ಹೀಗೆಲ್ಲ ಆಡ್ತಿರೋದು. ಅಂದ್ರೆ ಅದೇ ಕಣು, ಮದ್ವೆ ವಿಷಯ. ಅವ್ರು ಏನು ಮಾತಾಡದೆ ಸುಮ್ಮನೆ ಇದ್ದಾರೆ ಅಂತಾನೆ ಅನಿತಾ ಕೋಪ ಮಾಡ್ಕೊಂಡಿರೋದು. ನೀನ್ ಪಲ್ಲವಿಗೆ ಹೇಳಿ ಆದಷ್ಟು ಬೇಗ ಮದ್ವೆ ಫಿಕ್ಸ್ ಮಾಡ್ಸೋಕ್ ಹೇಳು. ಈ ಮದ್ವೆ ಒಂದಾದ್ರೆ ಅನಿತಾನು ನೆಮ್ಮದಿಯಾಗಿ ಗಂಡನ ಮನೆಗೆ ಹೋಗ್ತಾಳೆ, ಆಮೇಲೆ ಪಲ್ಲವಿ ಬಂದು ಆರಾಮಾಗಿ ನಿನ್ ಜೊತೆ ಇರ್ಬೋದಲ್ವೇನೋ? ಅದಕ್ಕೆ ಹೇಳ್ತಿರೋದು, ಆದಷ್ಟು ಬೇಗ ಈ ಮದ್ವೆ ವಿಷಯದಲ್ಲಿ ಮುಂದುವರಿಯೋದು ಒಳ್ಳೇದಲ್ವಾ? ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲಮ್ಮ. ಯಾಕೋ? ಯಾಕೆ ಅಂದ್ರೆ ಆ ಝಾನ್ಸಿ ಇನ್ನೂ ಆ ಮನೇಲೇ ಇದ್ದಾಳಮ್ಮ. ಮತ್ತೆ ಹೋದ್ಲು ಅಂತ ಪಲ್ಲವಿ ಸುಳ್ಳು ಯಾಕೋ ಹೇಳಿದ್ದು? ಹೋದವಳು ಇದು ನನ್ನ ಮನೆ, ನನ್ನ ಗಂಡನ ಮನೆ, ನಾನು ಯಾಕೆ ಹೋಗ್ಲಿ ಅಂತ ನಾಟಕ ಮಾಡ್ಕೊಂಡು ವಾಪಸ್ ಬಂದಿದ್ದಾಳಂತಮ್ಮ. ಪಲ್ಲವಿ ಮನೆಯವ್ರೆ ತಮಾಷೆ ಮಾಡ್ತಿದಾರಾ? ಏನಾದ್ರು ಅನಿತಾ ಕಿವಿಗೆ ಬಿದ್ರೆ ಅಲ್ಲೋಳು ಕಲ್ಲೋಳು ಆಗುತ್ತೆ. ಇಡೀ ಭೂಮಿ ಆಕಾಶನೇ ಬಂದ್ ಮಾಡ್ಬಿಟ್ಟಾಳೆ ಅಂತ ಗೊತ್ತಾಳೆ ನಿನ್ಗೆ? ಅದಕ್ಕೋಸ್ಕರನೇ ಅಲ್ವಮ್ಮ ಈ ವಿಷಯನ ಅವಳಿಗೆ ಹೇಳ್ದೆ ಇರೋದು. ಹೇಳಿಲ್ಲ ಅಂತ ಅವಳನ್ನ ಮನೇಲೆ ಇಟ್ಕೊಂಡ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಲ್ವಾ ನಿನಗೆ? ಅದು ನನಗೆ ಮಾತ್ರ ಅಲ್ಲ, ಪಲ್ಲವಿ ಮನೆಯವ್ರಿಗೂ ಅದು ಗೊತ್ತಿದೆ. ಅದಕ್ಕೆ ಅವಳನ್ನ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದಷ್ಟು ಬೇಗ ರಾಘು ಮತ್ತೆ ಝಾನ್ಸಿ ಇಬ್ಬರಿಗೂ ಡೈವರ್ಸ್ ಆಗುತ್ತೆ, ಆಮೇಲೆ ಅವಳು ಮನೆ ಬಿಟ್ಟು ಹೋಗ್ಲೇಬೇಕಾಗತ್ತೆ. ಅಷ್ಟೇ ಅಲ್ಲಮ್ಮ, ರಾಘು ಜೊತೆ ಅನಿತಾ ಮದುವೆ ಆಗೇ ಆಗುತ್ತೆ. ಆದರೆ ಅಲ್ಲಿವರೆಗೂ ಝಾನ್ಸಿ ಬಂದಿರೋ ವಿಷಯ ಅನಿತಾ ಗೊತ್ತಾಗೋದು ಬೇಡ ಅಮ್ಮ. ಸರಿ ಕಣೋ, ಆದಷ್ಟು ಬೇಗ ಏನಾದ್ರೂ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೇಳು. ಇಲ್ಲ ಅಂದ್ರೆ ಮುಂದೆ ತುಂಬಾ ದೊಡ್ಡ ಅನಾಹುತ ಎದುರಿಸ್ಬೇಕಾಗತ್ತೆ. ಅಕ್ಕ, ಕೊಲೆ ಮೇಲೆ ಹಾಲಿಟ್ಟಿದ್ದೀನಿ, ಒಂಚೂರು ಹೋಗಿ ನೋಡಿ. ಲೇ ಸಂಗೀತ, ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ತಟ್ಟೆ ಮುಂದೆ ಕುತ್ಕೊಂಡು ಕಣ್ಣೀರ್ ಹಾಕ್ಬಿಟ್ರೆ ದುಡ್ಡೇನು ಗಿಡದಿಂದ ಕಿತ್ಕೊಂಡ್ ಬರಕ್ಕಾಗತ್ತಾ? ಹೌದು ಸಂಗೀತ, ನಿಂಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಾವ್ ಯಾರಾದ್ರೂ ಬೇಡ ಅಂತ ಹೇಳ್ತಿದ್ವಾ? ಕಷ್ಟನೋ ಸುಖನೋ ಓದಿಸ್ತಿದ್ವಿ ತಾನೆ. ಅಲ್ಲಮ್ಮ, ನೀನಿಷ್ಟು ಬುದ್ಧಿವಂತಿಯಾಗಿ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ? ನೀನೇನಾದ್ರು ನಾವು ಓದೋದೇ ಬೇಡ ಅಂತ ಹೇಳಿದ್ವಾ?
ಇಲ್ವಲ್ಲ. ಅದನ್ನು ಓದಿದ್ರೆ ಮಾತ್ರ ಓದ್ದಾಗ ಬೇರೆ ಯಾವ್ದಾದ್ರು ಡಿಗ್ರಿ ಮಾಡ್ಕೋ. ಹೆಣ್ಣಾದವಳು ಎಷ್ಟು ಓದಿದ್ರೇನೆ ಕೊನೆಗೆ ಅಡಿಗೆ ಮಾಡೋದು ಮುಸ್ರೆ ತಿಕ್ಕೋದು ತಪ್ಪತ್ತಾ? ಕರೆಕ್ಟಾಗಿ ಹೇಳಿದೆ ಅಮ್ಮ. ಸಂಗೀತ, ಸುಮ್ಮನೆ ತಟ್ಟೆ ಮುಂದೆ ಕೂತ್ಕೊಂಡು ಅಳೋದನ್ನ ಬಿಟ್ಟು ನಾನು ಹೇಳಿದಾಗ ಯಾವ್ದನ್ನ ಡಿಗ್ರಿ ಮಾಡ್ಕೋ. ಆಮೇಲೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ರಾಯ್ತು. ಸಾರಿ ಸಂಗೀತ, ನಾನು ಕೂಡ ಏನು ಮಾಡೋ ಪರಿಸ್ಥಿತಿಲಿಲ್ಲ. ಸಂಗೀತ ತಗೋ. ಏನದಕ್ಕೆ ಇದು? ಚೆಕ್. ಇದರಲ್ಲಿ ನಿನ್ಗೆ ಅಡ್ಮಿಷನ್ ಬೇಕಾಗಿರೋಷ್ಟು ದುಡ್ಡಿದೆ. ನಿನ್ನ ಆಸೆ ಅಂತೆ ಮೆಡಿಕಲ್ ಓದು. ಅದಕ್ಕೆ ಆಸೆ ಕನ್ಸುಗಳನ್ನ ಕಟ್ಕೊಳೋದ್ ತಪ್ಪಲ್ಲ, ಆದ್ರೆ ಪರಿಸ್ಥಿತಿಗೆ ಸಿಕ್ಕಿ ಅದನ್ನ ಬಿಟ್ಕೊಡೋದ್ ತಪ್ಪು. ನಮ್ ತಾತ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಲಕ್ಷ್ಮಿ ಸರಸ್ವತಿ ಇಬ್ರಿಗೂ ಒಂದ್ ರೀತಿ ಮುನ್ಸಂತೆ. ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಇರಲ್ಲ, ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಇರಲ್ಲ. ಆ ಪರಿಸ್ಥಿತಿಲಿ ಸರಸ್ವತಿ ದಯ ಇರೋರ್ಗೆ ಲಕ್ಷ್ಮಿ ಆಶೀರ್ವಾದ ಸ್ವಲ್ಪ ಪುಷ್ ಮಾಡಿದ್ರೆ ಸರಸ್ವತಿ ಆಶೀರ್ವಾದ ಲಕ್ಷ್ಮಿನ ಸ್ವಂತ ಮಾಡ್ಕೊಳ್ಬೋದಂತೆ. ನೀನ್ ಚೆನ್ನಾಗ್ ಓದಿದ್ರೆ ಈ ಮನೆಗೆ ಹೆಮ್ಮೆ, ಎಲ್ರಿಗೂ ಒಳ್ಳೆ ಹೆಸರು ಬರುತ್ತೆ. ಚಿಂತೆ ಬಿಟ್ಟು ಚೆನ್ನಾಗ್ ಓದು. ನನ್ ತಂಗಿಗ್ ದುಡ್ಡು ಕೊಡಕ್ ನೀನ್ ಯಾರೇ? ಪಲ್ಲವಿ, ನಾನು ಈ ಮನೆ ಸೊಸೆ. ನನ್ನ ಅತ್ತಿಗೆ ನಾನು ದುಡ್ಡು ಕೊಡೋದ್ರಲ್ಲಿ ಏನ್ ತಪ್ಪಿದೆ? ತಪ್ಪಿದೆ. ನಾವ್ ಯಾರು ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅನ್ನೋದ್ ನೆನ್ಪಿರ್ಲಿ. ಕರೆಕ್ಟ್ ಪಲ್ಲವಿ. ಇವಳು ನಮ್ಮ ಪರಿಸ್ಥಿತಿನ ಸ್ವಾರ್ಥಕ್ಕೆ ಯೂಸ್ ಮಾಡಿಕೊಂಡು ನಮ್ಮೆಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ನೋಡ್ತಾ ಇದ್ದಾಳೆ. ನಂಗೆ ಆ ರೀತಿ ಚೀಪ್ ಮೆಂಟಾಲಿಟಿ ಇಲ್ಲ ಮಾವ. ಸಂಗೀತ ಮೆಡಿಕಲ್ ಮಾಡ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾಳೆ. ಅವಳ ಆಸೆ ನಿರಾಸೆ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಸಾಕ್ ನಿಲ್ಸೆ. ಇವಾಗ ನೀನ್ ಭಿಕ್ಷೆ ತರ ದುಡ್ಡು ಕೊಟ್ಟು ನಮ್ಮನ್ನ ನೀನ್ ಋಣದಲ್ಲಿ ಇಡ್ಸ್ಕೋಬೇಕು ಅಂತ ಅನ್ಕೊಂಡಿರೋದ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಪ್ಲೀಸ್ ಪಲ್ಲವಿ, ಈ ವಿಷಯದಲ್ಲಿ ನೀನ್ ಈಗೋನ ಅಡ್ಡ ತರಬೇಡ. ಇದು ಸಂಗೀತದ ಭವಿಷ್ಯದ ಪ್ರಶ್ನೆ. ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಕ್ ನೀನ್ ಯಾರ? ನಾನು ಇವಳ ಅದ್ಕೆ. ನೀನ್ ಈ ಮನೆ ಒಳಗಡೆ ಬಂದಿದ್ದು ನಮ್ಮ ಇಂಥ ಪರಿಸ್ಥಿತಿಯನ್ನ ಉಪಯೋಗಿಸ್ಕೊಂಡೆ ಅಲ್ವಾ? ಅವತ್ತು ಕಷ್ಟಕ್ಕಾಗ್ತೀನಿ ಅಂತ ಇವತ್ತವರೆಗೂ ನಮ್ ಕಷ್ಟ ಕೊಡ್ತಾನೆ ಇದೀಯಾ? ಅತ್ತೆ, ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಆದ್ರೆ ನಮ್ ಮುಂದೆ ಇರೋದ್ ನೀನೇ. ಪರಿಸ್ಥಿತಿ ಏನೇ ಇದ್ರು ನಿನ್ ಮನ್ಸಲ್ಲಿರೋ ಆಲೋಚನೆ ಅದೇ ಅಲ್ವಾ? ಒಟ್ನಲ್ಲಿ ಹೇಗಾದ್ರೂ ಮಾಡಿ ಎಲ್ಲಾರ ಕೈಲೂ ಒಳ್ಳೆವಳು ಅನ್ಸ್ಕೊಂಡು ಈ ಮನೆಯಲ್ಲಿ ಉಳ್ಕೋಬೇಕಷ್ಟೇ ಅಲ್ವಾ? ಇದು ನನ್ನ ಅಳಿವು ಉಳಿವಿನ ಪ್ರಶ್ನೆ ಅಲ್ಲ ಅತ್ತೆ, ಸಂಗೀತ ಭವಿಷ್ಯದ ಪ್ರಶ್ನೆ. ಮೆಡಿಕಲ್ ಆಗಿಲ್ಲ ಅಂದ್ರೆ ನರ್ಸಿಂಗ್ ಓದಿಸ್ತೀವಿ, ಅದು ಆಗಿಲ್ಲ ಅಂದ್ರೆ ಮದ್ವೆ ಮಾಡಿ ಗಂಡನ ಮನೆ ಕಳಿಸ್ತೀವಿ. ಆದ್ರೆ ನಿನ್ ಋಣದಲ್ಲಿ ಬದುಕೋ ಕರ್ಮ ನಮಗ್ ಬೇಡ. ನೀವ್ ಯಾಕತ್ತೆ ಅರ್ಥ ಮಾಡ್ಕೋತಿಲ್ಲ? ಸಂಗೀತ, ನೀನ್ ಆ ವಿಷಯ ಬಿಡು, ತಗೋ ಈ ಚಕ್ನ. ಏಯ್, ಇಷ್ಟೆಲ್ಲ ಹೇಳ್ತಿದ್ರು ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದ್ಯಾ? ಒಂದ್ ತಿಳ್ಕೊ, ನಿನ್ ಸಹಾಯದಿಂದ ನನ್ ತಂಗಿ ಭವಿಷ್ಯ ಕತ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಇನ್ ಟಚ್. ಬಾಯ್. ವಾಟ್ ಹ್ಯಾಪನ್ ಮಾಮ್? ಹೇಳಿಲ್ವಾ ಪ್ರಣವ್, ಇವಾಗ ಟೈಮ್ ನಮ್ ಕಡೆ ಇದೆ. ಸಿಚುಯೇಷನ್ ಎಲ್ಲ ನಾವ್ ಅನ್ಕೊಂಡಿದ ಹಾಗೆ ಕ್ರಿಯೇಟ್ ಆಗಿದೆ. ಮಾಮ್, ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀಯಾ? ಯು ನೋ ವಾಟ್, ರಾಘವೇಂದ್ರ ಮನೆಯವರು ಜಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅನಿತಾ ಹತ್ರ ಸುಳ್ಳು ಹೇಳಿದ್ದಾರೆ. ಓಕೆ, ಆದ್ರೆ ಇದರಿಂದ ನಮ್ಗೇನ್ ಯೂಸ್ ಮಾಮ್? ಯೂಸ್ ಇಲ್ಲದೆ ಈ ತುಳಸಿ ಯಾವ ವಿಷಯದ ಬಗ್ಗೆ ಥಿಂಕ್ ಕೂಡ ಮಾಡಲ್ಲ. ನಾನಿವಾಗ ಅನಿತಾನೇ ಯಾಕೆ ಚೂಸ್ ಮಾಡಿದೆ ಅಂತ ನಿಮ್ಗಳಿಗೆ ಇವಾಗ ಗೊತ್ತಾಗುತ್ತೆ. ಅಕ್ಕ, ಫೋನ್ ಬರ್ತಾ ಇದೆ. ಯಾರದು? ಗೊತ್ತಿಲ್ಲ, ಅನ್ನೋನ್ ನಂಬರು. ಅನ್ನೋ ನಂಬರಾ? ಕೊಡಿಲಿ. ಹಲೋ. ಹಲೋ ಅನಿತಾ. ಹೌದು, ಬಟ್ ನೀವ್ಯಾರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ತುಳಸಿ ಅಂತ. ತುಳಸಿನಾ? ಯಾವ ತುಳಸಿ? ಅದೇ ಜಾನ್ಸಿ ಇದ್ದಾಳಲ್ಲ, ಅವಳ ಸೋದರತ್ತೆ ತುಳಸಿ. ಓ, ನೀವ್ ಯಾಕೆ ನನಗ್ ಕಾಲ್ ಮಾಡಿದ್ದೀರಾ? ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ ನಮ್ ಜಾನ್ಸಿ ಅಂತ ಮೊದ್ಲೇ ಮದ್ವೆ ಆಗಿ ಆ ವಿಷಯನ ಎಲ್ಲರಿಂದ ಮುಚ್ಚಿಟ್ಟಿದ್ಲು.
ಅದಲ್ಲದೆ ನಿನ್ನ ಮದುವೆ ಟೈಮಲ್ಲಿ ಅಲ್ಲಿಗೆ ಬಂದು ರಂಪಾಟ ಮಾಡಿ ನಿನ್ನ ಮದುವೆ ಕ್ಯಾನ್ಸಲ್ ಆಯಿತು ಅನ್ನೋ ವಿಷಯ ಗೊತ್ತಾಯ್ತು. ನನಗೆ ತುಂಬ ಹರ್ಟ್ ಆಯ್ತಮ್ಮ. ಅದಕ್ಕೆ ನಮ್ಮನೆ ಹುಡುಗಿಯಿಂದ ನಿನ್ನ ಲೈಫಿಗೆ ಇಷ್ಟೊಂದೆಲ್ಲ ತೊಂದರೆ ಆಗಿದೆಯಲ್ಲ, ಅವಳ ಪರವಾಗಿ ನಾನು ಸಾರಿ ಕೇಳೋಣ ಅಂತ ನಿನಗೆ ಕಾಲ್ ಮಾಡಿದೆ. ಇವಾಗ ನನಗದ್ರ ಅಗತ್ಯ ಇಲ್ಲ. ಅದೆಲ್ಲ ಆಗಿದ್ ನಿಜಾನೇ, ಬಟ್ ಇವಾಗ ಅದೆಲ್ಲ ಸರಿ ಹೋಗಿದೆ. ಆ ಝಾನ್ಸಿ ರಾಘವೇಂದ್ರನ ಬಿಟ್ಟು ಹೋಗಿದ್ದಾಳೆ. ನನಗ್ ಸಿಗ್ಬೇಕಾಗಿರೋ ರಾಘವೇಂದ್ರ ನನಗ್ ಸಿಗ್ತಿದ್ದಾರೆ. ಅಯ್ಯೋ ಅನಿತಾ, ಐ ಥಿಂಕ್ ನಿಂಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ನಾನು ನಮ್ಮಪ್ಪ ರೀಸೆಂಟ್ಲಿ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ನಮ್ಮ ಝಾನ್ಸಿ ಅವ್ರ ಮನೆಯವ್ರ ಜೊತೆ ಎಲ್ಲ ಅನ್ಯೋನ್ಯವಾಗಿ ಬೆರ್ತ್ಕೊಂಡು ಖುಷಿಯಾಗಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ನಿಜಾನೇ ಹೇಳ್ತಿದ್ದೀನಮ್ಮ ಅನಿತಾ. ಅಂದ್ರೆ ಅವಳು ಅಲ್ಲೇ ಇದ್ದಾಳ? ಹೌದು, ನಿನಗೆ ಸಿಗ್ಬೇಕಾಗಿರೋ ಲೈಫ್ ಅವಳಿಗೆ ಸಿಕ್ಕಿ ತುಂಬಾ ಖುಷಿಯಾಗಿದ್ದಾಳೆ. ನೋಡ್ದ್ಯಾ ಪ್ರಣವ್, ಇವಾಗ ನಾನು ಹಚ್ಚಿರೋ ಪಟಾಕಿ ಆ ರಾಘವೇಂದ್ರನ್ ಮನೆಗೆ ಹೋಗಿ ಭೂಮ್. ತುಳಸಿ, ಇದೇ ಥರ ತುಂಬ ಪಟಾಕಿ ಹಚ್ಚಿದ್ಯಲ್ವಾ? ಅದ್ರಲ್ಲಿ ಕೆಲವು ಟುಸ್ ಪಟಾಕಿನೂ ಆಗಿದೆ, ನೆನಪಿರಲಿ. ಶಟಾಪ್ ನಾಗಾರ್ಜುನ್, ನೀನು ಒಂದು ಕೆಲಸಕ್ಕೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ನಾವು ಕೆಲಸ ಮಾಡುವಾಗ ಅಡ್ಬಾಯ್ ಹಾಕ್ಬೇಡ. ಜಸ್ಟ್ ಕೀಪ್ ಕ್ವೈಟ್. ಹಲೋ, ಒಳಗಡೆ ಯಾರಿದ್ದೀರಾ? ಹೇಳಿ ಸರ್, ಯಾರು ಬೇಕಿತ್ತು? ರಾಘವೇಂದ್ರ ಅವ್ರ ಮನೆ ಇದೆ ತಾನೇ? ಎಸ್, ನಾನೇ ರಾಘವೇಂದ್ರ. ಏನಾಗಬೇಕಿತ್ತು? ಓ, ನೀವೇನಾದು? ನಾನು ಒಳಗಡೆ ಬಂದು ಮಾತಾಡ್ಬೋದಾ ಸರ್? ಖಂಡಿತ ಬನ್ನಿ ಸರ್. ರಾಘು, ಯಾರಪ್ಪ ಇವರು? ದೊಡ್ಡಪ್ಪ ನನಗೂ ಗೊತ್ತಿಲ್ಲ, ನನ್ನ ಅಡ್ರೆಸ್ಸೇ ಹುಡ್ಕೊಂಡು ಬಂದರು. ಏನು ಎತ್ತ ಅಂತ ವಿಚಾರಿಸಿದಾಗ ಒಳಗಡೆ ಹೋಗಿ ಮಾತಾಡ್ಬೋದಾ ಅಂತ ಕೇಳಿದ್ರು. ಸರಿ ಆಯಿತು ಅಂತ ಕರ್ಕೊಂಡು ಬಂದೆ. ಯಾರು ಸರ್ ತಾವು? ಹೇಳ್ತೀನಿ ಸರ್. ಸರ್, ಈ ಮನೇಲಿ ಇಷ್ಟೇ ಜನನ ಇರೋದು? ಇಲ್ವಲ್ಲ, ನನ್ನ ಚಿಕ್ಕಮ್ಮ ತಂಗಿರು ಎಲ್ಲರೂ ಇದ್ದಾರೆ. ಮತ್ತೆ ಕರೀರಿ ಸರ್. ಚಿಕ್ಕಮ್ಮ, ಪಲ್ಲವಿ, ಸಂಗೀತ, ನಾಯನ. ಅಪ್ಪ ದೊರೆ, ನಿನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಮನೆಯವ್ರನ್ನೆಲ್ಲ ಕರೆಸಿದೆಯಲ್ಲ, ಯಾರಪ್ಪ ನೀನು? ಎಲ್ರಿಗೂ ನಮಸ್ಕಾರ. ನಾನು ಸೋಪ್ ಕಂಪ್ನಿಯಿಂದ ಬಂದಿದ್ದೀನಿ. ಅಯ್ಯ ನಿನ್ನ ಮಕ್ಕೆ, ಇದನ್ನ ಹೇಳೋದಕ್ಕೆ ಮನೆಯವ್ರನ್ನೆಲ್ಲ ಕರೆಸಿ ಬಿಲ್ಡಪ್ ತಗೊಂಡ? ನಮ್ಗೆ ಯಾವ ಸೋಪು ಬೇಕಾಗಿಲ್ಲ. ಬೆಳಿಗ್ಗೆನೆ ಮಗ ತಂದಿದ್ದಾನೆ, ಸುಮ್ಮನೆ ಬಾಯಿ ನೋಯಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ಹೋಗ್ತಾ ಇರೋ. ಸರ್, ನಾನು ಸೋಪ್ ಮಾರೋದಕ್ಕೆ ಬಂದಿಲ್ಲ. ಸ್ವಲ್ಪ ನಾನು ಹೇಳೋದನ್ನು ಕೇಳಿ ಸರ್. ಫಸ್ಟು ನಿಮ್ಮ ಎಲ್ರಿಗೂ ಕಂಗ್ರ್ಯಾಚುಲೇಷನ್.